ರಾಮಲಿಂಗಾರೆಡ್ಡಿ ರಾಜೀನಾಮೆ ಖಾತೆ ಬಗ್ಗೆ ಮುನಿಯಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಬ್ಬ ಹಿರಿಯ ಸಚಿವರಿಂದ ಅಧಿಕಾರಿಗಳ ನೇಮಕದ ಬಗ್ಗೆ ಬೇಸರ ವ್ಯಕ್ತವಾಗಿದೆ. ಈಗ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಸಲ್ಲಿಸಿದ ನಂತರ ಖಾತೆ ಬಗ್ಗೆ ಅಸಮಾಧಾನ ವ್ಯಕ್ತವಾಯಿತು. ಈಗ ಮತ್ತೊಬ್ಬ ಹಿರಿಯ ಸಚಿವರು ಕೂಡ ಅಧಿಕಾರಿಗಳ ನೇಮಕದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ನೇಮಕ ವಿಚಾರದಲ್ಲಿ ಹಿರಿಯ ಸಚಿವ ಕೆಜೆ ಜಾರ್ಜ್ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಕೆಪಿಸಿಎಲ್ ಎಂಡಿ ಆಗಿ ರಾಜೇಂದ್ರ ಚೋಳನ್ ನೇಮಕಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜೇಂದ್ರ ಚೋಳನ್ಗೆ ಸಿಎಂ ಕಾರ್ಯದರ್ಶಿ ಜೊತೆಗೆ ಕೆಪಿಸಿಎಲ್ ಎಂಡಿ ಹುದ್ದೆ ಸಿಕ್ಕಿದೆ. ಸಿಎಂ ಕಾರ್ಯದರ್ಶಿ ಜೊತೆಗೆ ಕೆಪಿಸಿಎಲ್ ಹುದ್ದೆ ನೀಡಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ಸಚಿವ. ಕೆಪಿಸಿಎಲ್ ಎಂಡಿ ಸ್ಥಾನದಿಂದ ಗೌರವ್ ಗುಪ್ತಾರನ್ನ ಬಿಡುಗಡೆ ಮಾಡಲಾಗಿದ್ದು, ರಾಜೇಂದ್ರ ಚೋಳನ್ ನೇಮಕದ ಬಗ್ಗೆ ಕೆಜೆ ಜಾರ್ಜ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಬಾರದೆ ವರ್ಗಾವಣೆ ಮಾಡಿದ್ದಕ್ಕೆ ಕೆಜೆ ಜಾರ್ಜ್ ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ರಾಹುಲ್ ಗಾಂಧಿ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲು ಸಚಿವರು ಮುಂದಾಗಿದ್ದಾರೆ. ಮುನಿಯಪ್ಪ ಹಾಗೂ ಜಾರ್ಜ್ ರಿಂದ ರಾಹುಲ್ ಗಾಂಧಿ ಅವರೊಟ್ಟಿಗೆ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಹೈಕಮಾಂಡ್ ಮುಂದೆ ತಮ್ಮ ಅಸಮಾಧಾನವನ್ನ ಹೊರಹಾಕಲಿದ್ದಾರೆ ಸಚಿವರು. ಡಿಕೆಶಿ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಅಸಮಾಧಾನಗಳ ಮೇಲೆ ಅಸಮಾಧಾನ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅವರು ಎಕ್ಸ್ಪೆಕ್ಟ್ ಮಾಡಿದ ಖಾತೆ ಅವರಿಗೆ ಸಿಗ್ಲಿಲ್ಲ ಅಂತ. ಇನ್ನೊಂದೆಡೆ ಹಿರಿಯ ಸಚಿವ ಕೆಜೆ ಜಾರ್ಜ್ ಕೂಡ ಕೆಪಿಸಿಎಲ್ ಎಂಡಿ ಹುದ್ದೆ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತೇಶ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಾರುತೇಶ್, ಈಗ ಸರ್ಕಾರ ರಚನೆಯಾಗಿ 2-3 ದಿನಗಳು ಆಗ್ತಾ ಇದ್ದಂತೆ ಅಸಮಾಧಾನಗಳ ಮೇಲೆ ಅಸಮಾಧಾನಗಳು ಆಗ್ತಾ ಇದೆ. ಹಿರಿಯ ಸಚಿವ ಈಗ ಕೆಜೆ ಜಾರ್ಜ್ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಎಲ್ ಎಂಡಿ ಸ್ಥಾನವನ್ನ ನೀಡಿರೋ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಯಾಕೆ ಅವರಿಗೆ ಈ ಬಗ್ಗೆ ಮಾಹಿತಿ ನೀಡ್ಲಿಲ್ವಾ ಅಂತ, ಯಾಕೆ ನೀಡ್ಲಿಲ್ಲ? ಸಂಪರ್ಕ ಕಡಿತವಾಗಿದೆ, ಮತ್ತೆ ಸಂಪರ್ಕಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಈಗ ಸಚಿವ ಸ್ಥಾನ ಹಂಚಿಕೆಯಾಯಿತು. ಸಚಿವ ಸ್ಥಾನದ ಬಗ್ಗೆ ಕೂಡ ಹಲವು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಆಗ್ಲೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೂಡ ಸಲ್ಲಿಸಿದ್ರು. ಖಾತೆ ಬಗ್ಗೆ ಮುನಿಯಪ್ಪ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೊಬ್ಬ ಹಿರಿಯ ಸಚಿವರು ಕೆಜೆ ಜಾರ್ಜ್ ಅವರು ಬೇಸರವನ್ನ ವ್ಯಕ್ತಪಡಿಸಿರೋದು ಅಧಿಕಾರಿಗಳ ನೇಮಕದ ವಿಚಾರದಲ್ಲಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾರುತೇಶ್, ಈಗ ಕೆಜೆ ಜಾರ್ಜ್ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಪಿಸಿಎಲ್ ಎಂಡಿ ಸ್ಥಾನದ ವಿಚಾರವಾಗಿ. ಯಾಕೆ ಅವರಿಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಕೊಡದೆ ಈ ಸ್ಥಾನದ ಒಂದು ತೀರ್ಮಾನವನ್ನ ಕೈಗೊಂಡ್ರು ಅಂತ? ಅಮೃತ, 2 ಕಾರಣ ಇದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಂಡ ದಿನ ಆಗಿರ್ತಕ್ಕಂತಹ ಆದೇಶ ಇದು. ರಾಜೇಂದ್ರ ಚೋಳನ್ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆಗಿದ್ದಾಗ ಅವರ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ರು. ಸಿಎಂ ಆದ್ಮೇಲೆ ಅವರ ಸೆಕ್ರೆಟರಿ ಆಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ತಕರಾರು ಕೂಡ ಇಲ್ಲ. ಆದರೆ ಇಂಧನ ಇಲಾಖೆ ಅಡಿಯಲ್ಲಿ ಬರುವ ಕೆಪಿಸಿಎಲ್ ಎಂಡಿ ಹುದ್ದೆಯನ್ನ ಗೌರವ್ ಗುಪ್ತಾ ನೇಮಕ ಆಗಿದ್ರು. ಆ ಗೌರವ್ ಗುಪ್ತಾ ಅವರನ್ನ ರಿಲೀವ್ ಮಾಡೋದ್ರ ಮೂಲಕ ರಾಜೇಂದ್ರ ಚೋಳನ್ ಅವರನ್ನ ಆ ಸ್ಥಾನಕ್ಕೆ ತರಲಾಗಿದೆ. ಇದು ಕೆಜೆ ಜಾರ್ಜ್ ಅವರ ಆಕ್ಷೇಪ ಮತ್ತು ಅಸಮಾಧಾನಕ್ಕೆ ಕಾರಣ. ಇದನ್ನ ಸಿದ್ದರಾಮಯ್ಯನವರ ಮುಂದೆ ಕೂಡ ತೋಡ್ಕೊಂಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯ ಮುಂದೆ ಕೂಡ ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಏರ್ಪೋರ್ಟ್ ನಲ್ಲಿ ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆಗೆ ಈ ವಿಷಯವನ್ನ ಗಮನಕ್ಕೆ ತರಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ಳುವ ದಿನ ಏಕಾಏಕಿ ಈ ಆದೇಶವನ್ನ ಮಾಡುವಂತ ತುರ್ತು ಏನಿತ್ತು ಅನ್ನೋದು ಜಾರ್ಜ್ ಅವರ ಆಕ್ಷೇಪ. ಜೊತೆಗೆ ಇಂಧನ ಇಲಾಖೆಯನ್ನ ಕಳೆದ 3 ವರ್ಷದಿಂದ ಕೆಜೆ ಜಾರ್ಜ್ ನೋಡ್ಕೊಳ್ತಾ ಇದ್ರು. ಅವರ ಇಲಾಖೆ ಅಂದ್ರೆ ಈಗ ಖಾತೆ ಹಂಚಿಕೆ ಕೂಡ ಅವರಿಗೆ ಆಗತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಂಥ ಸಂದರ್ಭದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ದಿನ ತರಾತುರಿಯಲ್ಲಿ ಗೌರವ್ ಗುಪ್ತಾ ಅವರನ್ನ ರಿಲೀವ್ ಮಾಡಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಡಿ.ಸಿ.ಎಂ ಆಗಿದ್ದಾಗ ಇಷ್ಟು ದಿನಗಳ ಕಾಲ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದ ರಾಜೇಂದ್ರ ಚೋಳನ್ಗೆ ಹೆಚ್ಚುವರಿಯಾಗಿ ಯಾಕೆ ಆ ಜವಾಬ್ದಾರಿ ಕೊಡಬೇಕಾಗಿತ್ತು ಅನ್ನುವಂತಹ ಅಸಮಾಧಾನವನ್ನ ಕೆಜೆ ಜಾರ್ಜ್ ಈಗ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಖಾತೆ ಹಂಚಿಕೆಯಲ್ಲೂ ಅಸಮಾಧಾನ, ಇದರ ಜೊತೆಗೆ ಮುನಿಯಪ್ಪ ಅವ್ರಿಗೂ ಕೂಡ ನಮ್ಮನ್ನ ಸೀನಿಯಾರಿಟಿ ಕನ್ಸಿಡರ್ ಮಾಡಿಲ್ಲ ಈ ಸರ್ಕಾರದಲ್ಲಿ ಖಾತೆ ಹಂಚಿಕೆ ಟೈಮಲ್ಲಿ ಅಂತೇಳಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಕೆಜೆ ಜಾರ್ಜ್ ಕೂಡ ಅಧಿಕಾರ ಅಂದ್ರೆ ಆಡಳಿತಾತ್ಮಕ ವಿಚಾರದಲ್ಲೂ ಕೂಡ ಆಗ್ತಾ ಇರುವಂತಹ ಹಸ್ತಕ್ಷೇಪದ ಕಾರಣಕ್ಕಾಗಿ ಕೆಜೆ ಜಾರ್ಜ್ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ
ಈಗ ಇಲಾಖೆಗೆ ಯಾರೋ ಸಚಿವರು ಬರುವಂತ ಸಂದರ್ಭದಲ್ಲಿ ಸಚಿವರುಗಳು ಇಲ್ಲದೇ ಇರುವಾಗ ನಾನು 3 ವರ್ಷ ನಿಭಾಯಿಸಿರುವಂತಹ ಇಲಾಖೆಯಲ್ಲಿ ಈ ರೀತಿಯಾಗಿ ಒಬ್ಬ ಪ್ರಮುಖವಾಗಿರುವಂತಹ ಅಧಿಕಾರಿಯ ರಿಲೀವ್ ಮಾಡಿ ಅಲ್ಲಿ ತಮ್ಮ ಆಪ್ತರನ್ನ ಕೂರಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಜಾರ್ಜ್ ಅವ್ರದ್ದು ಪ್ರಶ್ನೆ ಎತ್ತಿದ್ದಾರೆ. ಇದರ ಜೊತೆಗೆ ನಾಳೆ ಈಗ ಜಾರ್ಜ್ ಇಂಧನ ಇಲಾಖೆ ಅಲರ್ಟ್ ಆಗಿದೆ, ಅವ್ರ ಖಾತೆ ಜವಾಬ್ದಾರಿ ತಗೊಂಡ್ಮೇಲೆ ಈ ರಾಜೇಂದ್ರ ಚೋಳನ್ ಅವರ ನೇಮಕ ರದ್ದುಗೊಳಿಸಿ ಇನ್ನೊಬ್ಬರನ್ನ ಆದೇಶ ಮಾಡಿದ್ರೆ ನಿಶ್ಚಿತವಾಗಿಯೂ ಅಲ್ಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಜಾರ್ಜ್ ಅನ್ನುವ ರೀತಿ ತಿಕ್ಕಾಟಗಳು ಕೂಡ ಏರ್ಪಡುತ್ತೆ. ಇದೆಲ್ಲವೂ ಕೂಡ ಆಡಳಿತಾತ್ಮಕ ವಿಚಾರ ಆಗಿರೋದ್ರಿಂದ ಆಡಳಿತಾತ್ಮಕ ವಿಚಾರಗಳಲ್ಲಿ ಈ ರೀತಿಯಾದಂತಹ ತಿಕ್ಕಾಟಗಳು ಎದುರಾದ್ರೆ ಇದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾಕಂದ್ರೆ ಕಳೆದ ಸಂದರ್ಭದಲ್ಲೂ ಕೂಡ ಕೆ.ಜೆ. ಜಾರ್ಜ್ ಮತ್ತು ಸಿಎಂ ನಡೆಯೂ ಕೂಡ ಕೆಲ ಡಿಸ್ಪ್ಯೂಟ್ಗಳಿತ್ತು ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ. ಹಾಗಾಗಿ ಈಗ ಅಂಥದ್ದೇ ಒಂದು ಪ್ರಕ್ರಿಯೆಗೆ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ. ಅವರು ಪ್ರಮಾಣ ವಚನ ತೆಗೆದುಕೊಳ್ಳುವ ದಿನವೇ ಈ ಆದೇಶ ಆಗಿರೋದನ್ನು ಗಮನಿಸಿದ್ರೆ ಅವರ ಆಪ್ತರಿಗೆ ಯಾವುದೋ ಒಂದು ಪ್ರಮುಖ ಹುದ್ದೆಯನ್ನ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ರಾಜೇಂದ್ರ ಚೋಳನ್ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯ ರೂಪದಲ್ಲಿ KPCL MD ಸ್ಥಾನವನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಕೆ.ಜೆ. ಜಾರ್ಜ್ ಸಹಿಸಿಕೊಳ್ಳಕ್ ರೆಡಿ ಇಲ್ಲ. ಯಾಕಂದ್ರೆ ಇಂಧನ ಇಲಾಖೆಯಲ್ಲಿ 3 ವರ್ಷ ಕೆಲಸ ಮಾಡಿದಾಗ ನನ್ನ ಗಮನಕ್ಕೆ ಬರದೆ ಕನಿಷ್ಠ ನನಗೊಂದು ಮಾತು ಕೂಡ ಕೇಳದೆ ಈ ರೀತಿಯಾಗಿ ಒಬ್ಬ IAS ಅಧಿಕಾರಿಯನ್ನ KPCL MDಯನ್ನ ರಿಲೀವ್ ಮಾಡಿ ತಮಗೆ ಬೇಕಾದವ್ರನ್ನ ಹಾಕೊಳ್ಳೋದೇ ಆದ್ರೆ ನಾವು ಸಚಿವರಾಗಿದ್ದು ಏನು ಪ್ರಯೋಜನ, ಹಿರಿಯರಾಗಿದ್ದು ಏನು ಪ್ರಯೋಜನ ಅನ್ನುವಂತಹ ಬೇಸರವನ್ನು ಕೂಡ ತೋಡ್ಕೊಂಡಿದ್ದಾರೆ. ಬಹುಶಃ ಇದು ಹೈಕಮಾಂಡ್ ನಾಯಕರ ಗಮನಕ್ಕೂ ತರುವಂತ ಪ್ರಯತ್ನವನ್ನ ಇವತ್ತು ಕೆ.ಜೆ. ಜಾರ್ಜ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಅಮೃತ, ಓಕೆ ಮಾರುತೇಶ್, ಈಗ ಇದೇ ರೀತಿ ಆದ್ರೆ ಈಗ ಮುಂದಿನ ನಡೆ ಏನಾಗಿರುತ್ತೆ ಕೆ.ಜೆ. ಜಾರ್ಜ್ ಅವ್ರದ್ದು? ಮತ್ತೆ ಆ ಸ್ಥಾನಕ್ಕೆ ಗೌರವ್ ಗುಪ್ತಾರನ್ನೇ ತರಲಾಗುತ್ತಾ ಅಥವಾ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರಾ ಅಂತ? ಯಾಕಂದ್ರೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಕೇಯೋಸ್ ಸೃಷ್ಟಿ ಆಗ್ತಾನೆ ಇದೆ, ಸಚಿವ ಸಂಪುಟ ವಿಚಾರದಲ್ಲಾಗಿರಬಹುದು, ಮತ್ತೊಂದು ವಿಚಾರಗಳಲ್ಲಾಗಿರಬಹುದು. ಅಲ್ಲ, ಈಗ ಕೆ.ಜೆ. ಜಾರ್ಜಿಗೆ ಇಂಧನ ಸಚಿವರಾಗಿ ಈಗಾಗಲೇ ಅಧಿಕೃತವಾಗಿ ಖಾತೆ ಹಂಚಿಕೆಯಾಗಿದೆ. ಅವ್ರ ಚಾರ್ಜ್ ತಗೊಳ್ತಿದ್ದ ಹಾಗೆ ಇದೇ ಆದೇಶವನ್ನ ಅವ್ರು ಏನಾದ್ರೂ ಮಾರ್ಪಾಡು ಮಾಡಿದ್ರೆ ಆಗ ಸಿಎಂಗೂ ಕೂಡ ಒಂದ್ ರೀತಿ ಮುಜುಗರ ಆಗುತ್ತೆ. ಯಾಕಂದ್ರೆ ಇಂಥ ಆಡಳಿತಾತ್ಮಕ ವಿಚಾರಗಳಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಅದು ಕೂಡ ತಮ್ಮದಲ್ಲದೆ ಇರುವಂತಹ ಖಾತೆಗಳಲ್ಲಿ ಆಡಳಿತಾತ್ಮಕ ವಿಚಾರದಲ್ಲಿ ಈ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳುವಾಗ ಆ ವಿಭಾಗದಲ್ಲಿ ಕೆಲಸ ಮಾಡಿದ ಅಥವಾ ಆ ಖಾತೆಯನ್ನು ನಿಭಾಯಿಸಿರುವಂತವರ ಗಮನಕ್ಕಾರು ತರಬೇಕು ಅಥವಾ ಅವರ ಪರ್ಮಿಷನ್ ಆರು ತೆಗೆದುಕೊಳ್ಬೇಕು. ಪರ್ಮಿಷನ್ ಅಂತ ಅನ್ನೋದಕ್ಕಿಂತ ಸೌಜನ್ಯವಾಗಾದ್ರೂ ಇಂಥದ್ದೊಂದು ಆದೇಶ ಮಾಡ್ತಾ ಇದ್ದೀವಿ ಅಂತಾರು ತಿಳಿಸಬೇಕಾಗಿತ್ತು. ಅದ್ಯಾವುದನ್ನು ಮಾಡದೇ ಇರೋದನ್ನ ನೋಡಿದಾಗ ಸಹಜವಾಗಿ ಅಸಮಾಧಾನ ಕಾರಣ ಆಗಿರುತ್ತೆ. ಜಾರ್ಜ್ ಈಗ ರಾಜೇಂದ್ರ ಚೋಳನ್ ಅವ್ರನ್ನ ಅದೇ ಸ್ಥಾನದಲ್ಲಿ ಮುಂದುವರಿಸ್ತಾರೆ ಅಂತ ಹೇಳೋದು ಕಷ್ಟ. ಅವರ ಅಧಿಕಾರ ತೆಗೆದ ಮೇಲೆ ಈ ಆದೇಶವನ್ನ ರದ್ದುಗೊಳಿಸಿ ಅವರು ಬೇರೆ ಅಧಿಕಾರಿಯನ್ನು ತಂದು ಗೌರವ್ ಗುಪ್ತಾ ಅವ್ರನ್ನೇ ಮತ್ತೆ ಅದೇ ಜಾಗದಲ್ಲಿ ಮುನ್ನಡೆಸುವಂತ ಅಥವಾ ಮುಂದುವರಿಸುವಂತ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಅಲ್ಲಿಗೆ ನೇರವಾಗಿ ಸ್ಪಷ್ಟವಾಗುತ್ತೆ ಸಿಎಂ ಆದೇಶವನ್ನ ತಿರಸ್ಕರಿಸಿ ಹೊಸ ನೇಮಕ ಮಾಡೋದಕ್ಕೆ ಕೆ.ಜೆ. ಜಾರ್ಜ್ ಮುಂದಾದ್ರು ಅಂತ. ಆಗ್ಲೂ ಈ ಡಿಸ್ಪ್ಯೂಟ್ಗಳು ನಡೀತಾನೆ ಇರುತ್ತೆ. ಆಡಳಿತಾತ್ಮಕ ದೃಷ್ಟಿಯಿಂದ ಈ ಬೆಳವಣಿಗೆಗಳು ಒಳ್ಳೆಯದಲ್ಲ ಅನ್ನೋದು ಬಹಳ ಹಿರಿಯರಾಗಿ ಕೆ.ಜೆ. ಜಾರ್ಜ್ ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಇಲಾಖೆಗಳಲ್ಲಿ ಹಸ್ತಕ್ಷೇಪಗಳು ಆಗಬಾರದು ಅನ್ನುವಂತಹ ವಿಚಾರವನ್ನೇ ಹಿರಿಯ ನಾಯಕರುಗಳು ಹೇಳ್ತಿದ್ದಾರೆ. ಹಾಗಾಗಿ ಇದು ಇಲ್ಲಿಗೆ ನಿಂತು ಅಥವಾ ಮುಂದೆ ಆಗದೇ ರೀತಿ ನೋಡ್ಕೊಳ್ತಾರಾ ಅಥವಾ ಈ ತರಾತುರಿಯಲ್ಲಿ ಆದಂತಹ ಆದೇಶವನ್ನ ರದ್ದುಗೊಳಿಸಿ ಮಾರ್ಪಾಡು ಆದೇಶಗಳನ್ನ ಮಾಡ್ತಾರಾ? ಈ ಕುತೂಹಲಗಳು ಉಳಿದಿದ್ದಾವೆ. ಅಮೃತ, ಓಕೆ, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.